ಚುನಾವಣೆ ಅಂದರೆ ಹಾಗೇನೆ, ಅದರಲ್ಲೂ ಭಾರತದಲ್ಲಿ ಯಾವುದೋ ಕಾಲದಲ್ಲಾಗಿದ್ದನ್ನು ಹೆಕ್ಕಿ ತೆಗೆಯುವುದು, ಅದನ್ನು ಹೊಸ ಅಸ್ತ್ರದಂತೆ ಝಳಪಿಸುವುದು, ಮತ್ತು ಇನ್ಯಾವುದೋ ಕಾಲದಲ್ಲಿ ಮಾಡಿದ್ದನ್ನೇ ಇವತ್ತಿಗೂ ಹೇಳಿಕೊಂಡು ಓಡಾಡುವುದು, ನಾವೇ ಮಾಡಿದ್ದು ಅಂತ ಜನರನ್ನು ನಂಬಿಸುವುದು. ಒಟ್ಟಿನಲ್ಲಿ ಪ್ರತಿ ಚುನಾವಣೆಗೆ ಹೊಸ ಬಟ್ಟೆ, ಹೊಸ ನಾಟಕ, ಹೊಸ ಸಂಭಾಷಣೆ, ಹೊಸ ಡೈಲಾಗ್, ಹೊಸದು ಕೊಡ್ತಾರೆ. ಸೋ ದಟ್ ನಿಮಗೆ ಅರಿವಾಗುವಷ್ಟರ ಒಳಗಡೆ ಎಲ್ಲ ಮುಗಿದೋಗಿರಬೇಕು. ಸ್ವೀಟು ಚೆನ್ನಾಗಿದೆ ಅಂತಂತ ತೊಟ್ಟೆ ಬರ್ತಿ ಇಟ್ಟರೆ ಬೇಜಾರಾಗ್ಬಿಡುತ್ತೆ. ತಿನ್ನಕ್ಕೆ ಒಂದು 5-6 ಆದಮೇಲೆ ಒಂದೇ ಒಂದು ಇಟ್ಟಿದ್ರೆ ಇನ್ನೊಂದು 4 ಬೇಕು ಅನ್ಸುತ್ತೆ. ಅದರೊಳಗಡೆ ಎಲ್ಲ ಮುಗಿಸ್ಬಿಟ್ಟಿರ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಮತ ಧ್ರುವೀಕರಣವಾಗುತ್ತಿದೆಯಾ ಎಂಬ ಪ್ರಶ್ನೆ. ಕಾರಣ, ನರೇಂದ್ರ ಮೋದಿಯವರು ಬಹು ಸ್ಥಳಗಳಲ್ಲಿ ಮಾಡುತ್ತಿರುವ ಭಾಷಣ. ಮೊನ್ನೆಯಲ್ಲ ಅವರು ಹಿಂದುತ್ವದ ಅಸ್ತ್ರವನ್ನು ಪ್ರಯೋಗಿಸಿದ್ರು. ಹಾಗೆ ನೋಡಿದ್ರೆ ಮೋದಿಯವರು ಹಿಂದುತ್ವದ ಅಸ್ತ್ರ ಪ್ರಯೋಗ ಮಾಡುವುದನ್ನು ಬಹಳ ಗಾಬರಿಯಿಂದ ಅಥವಾ ಆಶ್ಚರ್ಯದಿಂದ ಯಾರು ನೋಡಬೇಕಾಗಿಲ್ಲ. ಯಾಕಂದರೆ ಎಲ್ಲರ ಬಣ್ಣನೆಯ ಪ್ರಕಾರ ಅವರು ಹಿಂದೂ ಧರ್ಮ, ಹಿಂದುತ್ವದ ಪ್ರತಿಪಾದಕ, ಅದರ ಐಕಾನ್ನು ಅಂತಾನೆ ಇರೋದ್ರಿಂದ ಸಿಲ್ಸ್ ಕಾಂಗ್ರೆಸ್ ಪಕ್ಷವನ್ನು ಈ ಕಟ್ಟಿಗೆ ಸಿಲುಕಿಸುವ ಹೇಳಿಕೆಗಳದು ಎಂದು ರಾಜಸ್ಥಾನದಲ್ಲಿ ಇವತ್ತು ಧರ್ಮದ ಅಸ್ತ್ರವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ದಲಿತರನ್ನು ಅದರಲ್ಲಿ ಸೇರಿಸಿದರು. ಹೇಗೆ? ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಲು ಕಾಂಗ್ರೆಸ್ ಮುಂದಾಗಿದೆ. ಇತ್ತೀಚೆಗೆ ಕರ್ನಾಟಕದಲ್ಲಿ ಬೆಳವಣಿಗೆಗಳನ್ನು ಉಲ್ಲೇಖಿಸಿ ಅವರು ಮುಗಿಬಿದ್ದಿದ್ದಾರೆ. ಕರ್ನಾಟಕದಲ್ಲಿ ಪರಿಶಿಷ್ಟರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡಲು ಕಾಂಗ್ರೆಸ್ ಮುಂದಾಗಿತ್ತು. ಆದರೆ ಬಿಜೆಪಿ ಸರ್ಕಾರ ಅದನ್ನು ರದ್ದು ಮಾಡಿದೆ. SC ST ಮೀಸಲಾತಿಯ ನಷ್ಟವಾಗೋದಕ್ಕೆ ನಾವು ಬಿಡಲ್ಲ, ಅಂಬೇಡ್ಕರ್ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ ಅಥವಾ ಬದಲಾಯಿಸ್ತೀವಿ ಅಂದರೆ ನಾವು ಜಾಗ ಕೊಡಲ್ಲ ಅಂತ ಅವ್ರ ಮೇಲೆ ತಿರುಗಿ ಬಿದ್ದಿದ್ದಾರೆ. ಇವ್ರಿಗೆ ಹೇಳೋದು ಸಂವಿಧಾನ ಬದಲಾಯಿಸ್ತಾರೆ ಅಂತ ಅವರು. ಇದು ಮೋದಿ ಗ್ಯಾರಂಟಿ ಅಂತ ಅವರು ದಲಿತ ಮತಗಳ ಕಡೆಗೆ ಕಣ್ಣು ಹಾಕಿದ್ರು. ಕಾಂಗ್ರೆಸ್ ಆಡಳಿತದಲ್ಲಿ ಹನುಮಾನ್ ಚಾಲೀಸಾ ಕೇಳಿದ್ರು ಅದನ್ನು ಅಪರಾಧ ಅಂತ ನೋಡಲಾಗ್ತಿದೆ. ಎಗೈನ್ ಕರ್ನಾಟಕದ ಇಶ್ಯೂ, ಹಲ್ಲೆಗಳಾಗ್ತಾ ಇವೆ. ಆ ಮೂಲಕ ಬೆಂಗಳೂರಿನ ಘಟನೆಯನ್ನು ನೆನಪಿಸಿದ್ರು. ಕಾಂಗ್ರೆಸ್ ಸಹಜವಾಗಿ ಆಕ್ರೋಶದಲ್ಲಿ ಇದೆಯಂತೆ. ಇದು ಕನ್ನಡಿಗರಿಗೆ ಮಾಡುತ್ತಿರುವ ಅವಮಾನ, ಕೋಮು ಭಾವನೆ ಕೆರಳಿಸಲು ಮೋದಿ ನೋಡುತ್ತಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. SC ST के रिजर्वेशन में से कमी करके मुसलमानों को रिजर्वेशन देने का प्रयास, जब कर्नाटका की बीजेपी सरकार ने जब हमें मौका मिला तो हमने पहला काम किया, उन्होंने जो SC ST से छीन करके मुस्लिम कोटा निकाला था उसको हमने खत्म कर दिया और जिनका हक था उनका हित सुरक्षित रखा. अपनी छोटी सी दुकान में एक गरीब आदमी भक्ति भाव से प्रभु हनुमान जी का स्मरण करते हुए हनुमान चालीसा सुन रहा था, उसको लहू लहान कर दिया गया. आप कल्पना कर सकते हैं कांग्रेस के राज में हनुमान चालीसा सुनना भी गुनाह हो जाता है. कांग्रेस के राज में अपनी आस्था का पालन करना भी ಮುಷ್ಕಿಲ್ ಹೋ ಜಾತಾ ಹೈ. ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅಂದ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. ಒಂದು ದಿನ ಒಬ್ಬರನ್ನ ಯಾಮಾರಿಸಬಹುದು, ಪ್ರತಿದಿನ ಪ್ರತಿಯೊಬ್ಬರನ್ನು ಯಾಮಾರಿಸಲಿಕ್ಕೆ ಆಗೋದು. ಎಲ್ಲ 6.5 ಕೋಟಿ ಕನ್ನಡಿಗರಿಗೆ ಇದು ಅವಮಾನ. ಇದು ಪ್ರಧಾನ ಮಂತ್ರಿಗಳಿಗೆ ಸಮಸ್ಯೆ ಏನಾಗಿದೆ ಅಂದರೆ ನಾವು ಏನು ಮಾಡಿದ್ದೀವಿ, ನಮ್ಮ ಸಾಧನೆ ಏನು ಅಂತ ಹೇಳಿ ಓಟ್ ಕೇಳಬೇಕು. ಸರ್, SC ST ಅದು ನಷ್ಟ ಆಗೋದಕ್ಕೆ ಬಿಡಲ್ಲ ಅಂದ್ರು, ಬಟ್ ಇಂಪ್ಲಿಮೆಂಟು ಆಗ್ಲಿಲ್ವಲ್ಲ ಸರ್? ಅದು ಆಗೂ ಇಲ್ಲ, ಬಟ್ ಅದು ಕೋರ್ಟಲ್ಲಿದೆ. ಬಟ್ ನಾವು ಮಾಡಿದ್ವಿ, ಮಾಡಿದ್ವಿ, ತಡೆದ್ವಿ ಅಂತ ಅವ್ರ ವಾದ. ಓಕೆ, ಚುನಾವಣಾ ಸಂದರ್ಭದಲ್ಲಿ ಕೋಮು ಭಾವನೆ ಕೆರಳಿಸೋದು, ಬಿಜೆಪಿಯವರು ಮುಸ್ಲಿಂ ಮಾತಾಡಿದ್ರೆ ಕೋಮು ಭಾವನೆ, ಕಾಂಗ್ರೆಸ್ ಅವರು ಮುಸ್ಲಿಂ ಓಲೈಕೆ ಮಾತಾಡ್ತಿದ್ದಾರೆ ಅಂತ ಬಿಜೆಪಿಯವರು, ಎಲ್ಲವೂ ಕೋಮು ಮತಾನೆ ಅವರವರ ಅನುಕೂಲಕ್ಕೆ, ಅಷ್ಟೇ ನಿಮ್ಮ ಅನುಕೂಲಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರೂ. ಕಾಂಗ್ರೆಸ್ನವರು ಮುಸ್ಲಿಮಿನ ಓಲೈಸ್ಕೊಂಡು ಯಾರೋ DK ಶಿವಕುಮಾರ್ ಇನ್ನಾರೋ ಮತ್ತೊಬ್ಬರು ಮಾತಾಡಿದ್ರೆ ಅದನ್ನು ಬಿಜೆಪಿಯವರು ನೋಡಿದ್ರಾ ಮುಸ್ಲಿಂ ಓಲೈಕೆ ಇದು ಕೋಮುವಾದ ಅಲ್ವಾ ಅಂತ ಅನ್ನೋದು. ಅವ್ರು ಮಾತಾಡಿದ ತಕ್ಷಣ ನೋಡಿದ್ರಾ ಇದು ಮುಸ್ಲಿಮರ ವಿರುದ್ಧ ಮತ್ತೆ ಇದು ಹಿಂದೂಗಳನ್ನು ಕೆರಳಿಸಕ್ಕೆ ಇದು ಕೋಮುವಾದ ಅಲ್ವಾ ಅನ್ನೋದು ಇವರು.
ಇಬ್ಬರು ಅದೇ ಮಾಡ್ಕೋತಿದ್ದಾರೆ. ಓಕೆ, ಕಮ್ ಟು ದ ಪಾಯಿಂಟ್ ಈಸ್ ದೇರ್ ಇಸ್ ಎ ಪ್ರಾಬ್ಲಮ್. ಆ ಪ್ರಾಬ್ಲಮ್ಮನ್ನು ಯಾರು ಅಕ್ಸೆಪ್ಟ್ ಮಾಡ್ತಾರೆ ಬಿಡ್ತಾರೆ ನಂಗೆ ಗೊತ್ತಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಂ ಸರ್. ಭಾರತದ ಸಂವಿಧಾನದಲ್ಲಿ ಮತ್ತು ಸಂವಿಧಾನ ರಚನಾ ಮಂಡಳಿನಲ್ಲಿ, ಅಂದರೆ ಸಂಸತ್ತಿನಲ್ಲಿ ಕ್ರಿಯೇಟ್ ಆಗಿದ್ದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ಇದು ಚರ್ಚೆಗೆ ಒಳಗಾಗಿದ್ದ ವಿಚಾರ. ಓಕೆ, ಹೌದು. ಇದು ಹಾಗೆ ನಡೆದಿದ್ದೇನಲ್ಲ. ಏಕಾಏಕಿ ಆಗ ಅಂಬೇಡ್ಕರ್ ಆದಿಯಾಗಿ ಎಲ್ಲರೂ ಆವಾಗ ಆ ಹಂತದಲ್ಲಿ, ಆ ಸಂದರ್ಭದಲ್ಲಿ ಧರ್ಮ ಆಧಾರಿತ, ಐ ರಿಪೀಟ್, ಧರ್ಮ ಆಧಾರಿತ, ಐದರ್ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಕ್ಕು ಆರ್ ಡ್ಯಾಶ್ 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 ಧರ್ಮ ಆಧಾರಿತ ಮೀಸಲಾತಿಯನ್ನು ಒಪ್ಪಲಿಲ್ಲ. ಹಾಗಾಗಿ ನಮ್ಮಲ್ಲಿ ಸಂವಿಧಾನಾತ್ಮಕವಾಗಿ ಆ ಯಾವ ಪ್ರಾವಿಷನ್ಸು ಇಲ್ಲ, ಓಕೆ. ಧರ್ಮ ಆಧಾರಿತ. ಆದರೆ ಶತಮಾನಗಳ ಕಾಲ ತುಳಿತಕ್ಕೆ ಒಳಗಾಗಿದ್ದರು, ಭಾರತದ ಒಳಗಡೆನೇ ಇದ್ದರು, ಹಲವಾರು ಕಾರಣಗಳಿಂದಾಗಿ ಅನ್ನೋ ಕಾರಣಕ್ಕೆ ಪರಿಶಿಷ್ಟ ಜಾತಿ ಮತ್ತು ಅತಿ ಹಿಂದುಳಿದ ಸ್ಥಾನದಲ್ಲಿದ್ದಂತಹ ಪರಿಶಿಷ್ಟ ವರ್ಗಕ್ಕೆ 15+3% ರಿಸರ್ವೇಷನ್ ನಿಗದಿ ಮಾಡಲಾಯಿತು. ಅದಕ್ಕೂ ಒಂದಿಷ್ಟು ಸಮಯವನ್ನು ನಿಗದಿ ಮಾಡಿದ್ರು, ನಂತರ ಆ ಸಮಯ ಈಗ ಎಕ್ಸ್ಟೆಂಡ್ ಆಗಿದೆ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹಾಗಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗ ಅಥವಾ ಜಾತಿ ಆಧಾರಿತ ರಿಸರ್ವೇಷನ್, ಹಾಂ ಸರ್. ನಾಟ್ ಧರ್ಮ ಆಧಾರಿತ. ಅದ ಮಧ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೋ ಅದನ್ನು ತೋರಿಸಿ ಕೊಟ್ಟಿತ್ತು, ಈಗ ಅದನ್ನು ಇವರು ಕಿತ್ತಿದ್ದಾರೆ. ಈಗ ಅದು ನ್ಯಾಯಾಲಯದಲ್ಲಿದೆ. ಅಲ್ಟಿಮೇಟ್ಲಿ ಎ ಕಾನ್ಸ್ಟಿಟ್ಯೂಷನಲ್ ಪಾಯಿಂಟ್ ಆಫ್ ಧರ್ಮ ಆಧಾರಿತ ಮೀಸಲಾತಿಗೆ ಈ ದೇಶದಲ್ಲಿ ಜಾಗ ಇದೆಯೋ ಇಲ್ಲವೋ ಎಂಬುದಕ್ಕೆ ಅಂತಿಮ ತೀರ್ಮಾನ ನ್ಯಾಯಾಲಯದ ವ್ಯಾಖ್ಯಾನಗಳಿಂದಲೇ ಬರಬೇಕು, ಬೇರೆ ದಾರಿ ಇಲ್ಲ. ಅಲ್ಲೇ ತೀರ್ಮಾನ ಆಗುತ್ತೆ. ಇನ್ನು ಮೋದಿ ಕೋಮು ಭಾವನೆ ಕೆರಳಿಸ್ತಾ ಇದ್ದಾರೆ, ಅವ್ರಿಗೆ ಹೇಳ್ಕೊಳಕ್ಕೇನೂ ಇಲ್ಲ, ಹಂಗಾಗಿ ಇದೆಲ್ಲ ಮಾತಾಡ್ತಿದ್ದಾರೆ, ಅಭಿವೃದ್ಧಿ ಮಾತಾಡಬೇಕು, ಇವೆಲ್ಲ ಫೇರ್, ಸರಿ ಇದೆ. ಬಟ್ ಇದು ಕನ್ನಡಿಗರಿಗೆ ಮೋದಿ ಮಾಡ್ತಿರೋ 6.5 ಕೋಟಿ ಜನರಿಗೆ ಅಂತ ರಿಜ್ವಾನ್ ಹೇಳಿದ್ರೆ ಒಪ್ಪಕ್ಕೆ ತಯಾರಿ ಇಲ್ಲ ನಾನು. ಹೇಗೆ ಅಂತ ಹೇಳಬೇಕು. ನಮಗೆ ಅವಮಾನ ಅವ್ರು ಹೇಳಿದ ಕೂಡಲೇ ಆಯಿತು ಅಂತ ನಿಮಗೆ ಹೆಂಗೆ ಅನ್ಸತ್ತೋ ಹಾಗೆ ನಮಗೂ ಹಲವಾರು ಘಟನೆಗಳು ನಡೆದಾಗ ಇಂತಹ ರಾಜ್ಯದಲ್ಲಿದ್ದಾವಾಗ ನಮಗೆ ಅವಮಾನ ಅನ್ನಿಸ್ಬಾರ್ದೇನು? ತಲೆ ತಗ್ಸೋ ಕೆಲಸ ನಮಗೆ ತಲೆ ತಗ್ಗಿಸ್ಬೇಕು ಅನ್ಸಲ್ವೇನವತ್ತು? ಅದು ಕನ್ನಡಿಗರಿಗಾಗುವ ಅವಮಾನವಲ್ಲವೇ? ಅದನ್ನ ಯಾಕೆ ಹಾಗೆ ಟ್ರೀಟ್ ಮಾಡಲ್ಲ ಸರ್? ಹಾಗಾಗಿ ಐ ವಿಲ್ ನಾಟ್ ಗಿವ್ ಕಿಮ್ಮತ್ತೇನಿಲ್ಲ ರಿಜ್ವಾನ್ದ ಹೇಳಿಕೆಗೆ. ಕನ್ನಡಿಗರಿಗಾದ ಅವಮಾನ ಅಲ್ಲ ಅದು. ಹೌದು. ಅಫ್ಕೋರ್ಸ್ ನೀವು ಹೇಳ್ಬೋದು ಮೋದಿ ಕೇಳಕ್ಕೇನೂ ಇಲ್ಲ, ಹಂಗಾಗಿ ಇದನ್ನೆಲ್ಲ ಹೇಳ್ತಿದ್ದಾರೆ ಮಾಡ್ತಿದ್ದಾರೆ ಡ್ಯಾಶು ಡ್ಯಾಶು. ನಮಗೆ ಹೋಗಿದ್ದ ಅವಮಾನ, ಇದಕ್ಕೆ ಅಪ್ಪನಂಥ ಅವಮಾನಗಳು ನಮ್ಗೆ ಇನ್ನೂ ಆಗಿವೆ ಬೇಕಾರೆ ಡಿಫರೆನ್ಸ್ ಆಗಿ ಬಳಸ್ಕೊಳ್ಳೋದು. ಇನ್ನು ರಾಜಸ್ಥಾನದ ಟೊಂಕ್ ರ್ಯಾಲಿಯಲ್ಲಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ಸಂಪತ್ತು ಹಂಚಿಕೆ ವಿಚಾರವನ್ನು ಕೆತ್ತಿದ್ದಾರೆ. 3 ದಿನದ ಹಿಂದೆ ಕಾಂಗ್ರೆಸ್ ಪಕ್ಷದ ವೋಟ್ ಬ್ಯಾಂಕ್ ರಾಜಕೀಯ, ತುಷ್ಟೀಕರಣ ರಾಜಕೀಯವನ್ನ ಬಯಲು ಮಾಡಿದ್ದೆ. ಸಂಪತ್ತನ್ನ ದೋಚಿ ಕೆಲವೇ ವ್ಯಕ್ತಿಗಳಿಗೆ ಹಂಚಬೇಕೆಂಬ ಅವರ ಸಂಚನ್ನ ದೇಶದ ಮುಂದೆ ಇಟ್ಟಿದ್ದೆ. ಆ ರಹಸ್ಯ ಬಯಲಾಗಿದ್ದಕ್ಕೆ ಕಾಂಗ್ರೆಸ್ ನಡುತ್ತಾ ಇದೆ ಅಂತ ಆರೋಪಿಸಿದ್ರು. ಸತ್ಯ ಹೇಳಿದ್ರೆ ಕಾಂಗ್ರೆಸ್ಗೆ ಮೆಣಸಿನ ಉರಿ ಇಟ್ಟಂತಾಗತ್ತೆ. ಮನಮೋಹನ್ ಸಿಂಗ್ ಹೇಳಿದ್ದನ್ನ ನೆನಪಿಡಿ, ನಿಮ್ಮ ಮಂಗಳಸೂತ್ರವನ್ನ ಅವರು ಬಿಡಲ್ಲ ಅಂತ ಮೋದಿ ಮಾತನಾಡಿದ್ರು. ಛತ್ತೀಸ್ಗಢ ರ್ಯಾಲಿಯಲ್ಲಿ ಕಾಂಗ್ರೆಸ್ಸಿಗರು ದೇಶವನ್ನ ಒಡೆಯಲು ನೋಡ್ತಾ ಇದ್ದಾರೆ, ನನ್ನ ಸಾವನ್ನ ಬಯಸ್ತಾ ಇದ್ದಾರೆ, ಆದ್ರೆ ನಿಮ್ಮ ಆಶೀರ್ವಾದ ಇರೋವರೆಗೂ ಏನೂ ಆಗಲ್ಲ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಪ್ರಣಾಳಿಕೆ ಪಾಕಿಸ್ತಾನಕ್ಕೆ ರೂಪಿಸಿದಂತಿದೆ ಅಂತ ಅಸ್ಸಾಂ ಸಿಎಂ ಲೇವಡಿ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಗರ್ಮಾಯಿತು. ಮೋದಿ 100ಕ್ಕೆ 100ರಷ್ಟು ಸುಳ್ಳುಗಾರ, ಜನರೇನು ದಡ್ರಲ್ಲ, ಮೋದಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಕೇರಳ ರ್ಯಾಲಿಯಲ್ಲಿ ಖರ್ಗೆ ಎಚ್ಚರಿಸಿದ್ರು. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ತುಷ್ಟೀಕರಣ ರಾಜಕೀಯದ ಬಗ್ಗೆ ಒಂದು ಪದ ತೋರಿಸಿಕೊಡ್ಲಿ ಅಂತ ಚಿದಂಬರಂ ಅವರ ಸವಾಲು. ಇನ್ನು ಮನಮೋಹನ್ ಸಿಂಗ್ ಹೇಳಿಕೆ ತಿರುಚುವ ಕೀಳು ಮಟ್ಟಕ್ಕೆ ಮೋದಿ ಇಳಿಬಾರ್ದಿತ್ತು ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಪಕ್ಷಾತೀತವಾಗಿಲ್ಲ, ಇದು ದುರಾದೃಷ್ಟಕರ ಅಂತ ಕೇರಳ ಸಿಎಂ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಮಧ್ಯೆ ಮೋದಿ ದ್ವೇಷ ಭಾಷಣದ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿ 17,400ಕ್ಕೂ ಹೆಚ್ಚು ನಾಗರಿಕರು ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಈ ಬೆನ್ನಲ್ಲೇ ದೂರುಗಳನ್ನು ಪರಿಶೀಲಿಸ್ತಾ ಇದ್ದೀವಿ ಅಂತ ಆಯೋಗ ತಿಳಿಸಿದೆ. दिन पहले मैंने कांग्रेस की इस वोट बैंक की राजनीति, तुष्टीकरण की राजनीति का पर्दाफाश किया था. मैंने सत्य रखा देश के सामने. कांग्रेस आपकी संपत्ति छीनकर उनके खास लोगों को बांटने की गहरी साजिश रचकर बैठी है. और पूरी कांग्रेस और इंडी गठबंधन में ऐसी भगदड़ मची है, ऐसी भगदड़ बची है. कांग्रेस क्यों अपने नीतियों को ऐसे छिपाने में लगी है? जब आपने नीति बनाई है, निर्णय लिया है, तो अब जब मोदी जी ने खुल करके राज रख दिया,
आपका हिडन एजेंडा बाहर आ गया तो अब कांप रहे हो। अरे हिम्मत है तो स्वीकार करो, हम आपसे मुकाबला करने के लिए तैयार है। कांग्रेस और उसको सिस्टम में उनको इतनी मिर्ची लगी है, इतनी मिर्ची लगी है कि वो हर तरफ गालियां। Narendra Modi came to power on promise Sabka Saath, Sabka Vikas. But he took Sabka Saath. He did not do Vikas, but he did Sabka Satyanas. Modi is 100% liar. Modi can't face people. That's why even he won't come for any press conference. ಮನಮೋಹನ್ ಸಿಂಗ್ ಅವರು ಹೇಳಿದ್ದೇನು, ಎಡಿಟ್ ಮಾಡಿದಂತ ಒಂದು ಸುಳ್ಳನ್ನ ತೆಗೆದುಕೊಂಡು ಫ್ಯಾಬ್ರಿಕೇಟೆಡ್ ಇದನ್ನು ಮಾಡಿಕೊಂಡು ಅವರು ಕೆಳಮಟ್ಟಕ್ಕೆ ಫ್ಯಾಬ್ರಿಕೇಟೆಡ್ ಎಲ್ಲ ಅಲ್ರಿ, ನೀವು ಅದನ್ನು ವ್ಯಾಖ್ಯಾನ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಫಸ್ಟ್ ರೈಟ್ ಅವ್ರಿಗೂ ಇದೆ ಅಂತ, ಮುಸ್ಲಿಮರಿಗೂ ಇದೆ ಅಂತ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ದಲಿತರದ್ದು ಸೇರಿಸೇ ಹೇಳಿದ್ದಾರೆ ನಿಜ, ಬಟ್ ಮುಸ್ಲಿಮರದ್ದು ಇದೆ ಅದು ಅಂತ ಹೇಳಿದ್ದಾರೆ. ಫ್ಯಾಬ್ರಿಕೇಟ್ ಅಲ್ಲ ಅದು. ಇನ್ನು ಸುಳ್ಳು ಹೇಳೋದು ಇವರ ಒಂದು ಚಾಳಿ ಅಂತ ಅವ್ರ ಮೇಲೆ ಇವ್ರು ಹೇಳೋದು ಹೇಳ್ಕೊಳ್ಳಿಪ್ಪ. ಎಲೆಕ್ಷನ್ ಟೈಮಲ್ಲಿ ನೀವು ಸುಳ್ಳು ಹೇಳ್ತೀರಿ ಅಂತ, ನೀವು ಸುಳ್ಳು ಹೇಳ್ತೀರಿ ಅಂತ. ಸಿದ್ದರಾಮಯ್ಯ ಅತಿ ದೊಡ್ಡ ಸುಳ್ಳುಗಾರ ಅಂತ ಇವ್ರು ಅನ್ನೋದು, ದೇವೇಗೌಡರು ಅತಿ ದೊಡ್ಡ ಸುಳ್ಳುಗಾರ ಅಂತ ಅವ್ರು ಹೇಳೋದು, ಹೇಳ್ಕೊಂಡು ಹೋಗ್ತಾ ಇರಿ. ಕೇರಳ ರ್ಯಾಲಿನಲ್ಲಿ ಖರ್ಗೆ ಹೇಳ್ತಿರೋದು ಮೋದಿಗೆ ಪಾಠ ಕಲಿಸ್ತಾರೆ ಜನ ಅಂತ. ದಟ್ಸ್ ಟ್ರೂ. ಜನ ಅವ್ರಿಗೇನು ಅನ್ಸುತ್ತೋ ಏನೋ ಅದನ್ನು ಕಲಿಸ್ತಾರೋ ಬಿಡ್ತಾರೋ ಅಂತ ಅವ್ರಿಗೆ ಬಿಟ್ಟಿದ್ದು 4ನೇ ತಾರೀಕು ನಮಗೆ ಗೊತ್ತಾಗತ್ತದು ಹೆಂಗೆ ಓಟ್ ಹಾಕ್ತಾರೆ ಜನ ಅನ್ನೋದು. ಬಟ್ ಕೇರಳ ರ್ಯಾಲಿನಲ್ಲಿ ಹೇಳಿದ್ದು ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ಫೈಟ್ ನಡೀತಿರೋದು CPIM. ಮೋದಿ ಇಲ್ಲ, ಅಲ್ಲಿ ಮೋದಿ ಇರ್ಬೋದು, ಬರೀ ಬಾರ್ಡರ್ನಲ್ಲಿ ಇರಬೇಕಷ್ಟೇ. ಅಲ್ಲಿ CPIMದು ಗಲಾಟೆ ಅಲ್ಲಿ ನಡೀತಾ ಇರೋವಂಥದ್ದು. ಹಾಗಾಗಿ ಹೇಳಕ್ಕೆ ಬರಲ್ಲ ನಾವು ಏನು ಅಂತ. ಅವ್ರು ಯಾರೋ CPMನ ಶಾಸಕ ಏನೋ ಅನ್ವರ್ ಅಂತೇನೋ ಅಲ್ಲ, ಅವರು ರಾಹುಲ್ ಗಾಂಧಿದು DNA ಚೆಕ್ ಮಾಡಬೇಕು ಅಂತೇನೋ ಹೇಳ್ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ DNA ಹೆಂಗಪ್ಪ ಚೆಕ್ ಮಾಡೋದು? ಅವರು ಫ್ಯಾಮಿಲಿ ಹಿಸ್ಟ್ರಿಗೂ ಅವ್ರ ಮಾತಿಗೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ. ಅವ್ರು ಹೇಳ್ತಿರೋದೇನೋ ನೆಹರೂದೆಲ್ಲ ಹೇಳಿದ್ದಾರೆ ಅಲ್ವಾ, ಅದು ಮುಂದೆ ಬರುತ್ತೆ. ಆಲ್ ರೈಟ್, ನೋಡೋಣ ಅದನ್ನು ಆಮೇಲೆ. ಹಂಗಾರೆ DNA ಕತೆಗೆ ಆಮೇಲೆ ಬರ್ತೀನಿ. ಈ ಬರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಏನು ಅಂತಂದರೆ, ನೋಡಿ ನಮ್ಮವರೆಗೂ ತರಂಗೆ ಮಾಡ್ಕೋಬೇಡಿ, ಡ್ಯಾಶು ಪ್ಲಸ್ ಅದೇನೋ ನೋಡೋಣ, ಒಂದು ವಾರದಲ್ಲಿ ನಾವು ತೀರ್ಮಾನ ತಗೋತೀವಿ ಅಂತ ಅವ್ರು ಅಂದರು ಡ್ಯಾಶ್. ಅದನ್ನು ಕಾಂಗ್ರೆಸ್ ಈಗ ಬರ ಪರಿಹಾರ ವಿಳಂಬ ಖಂಡಿಸಿ ಇದೊಂಥರ ನಮಗೆ ಗೆಲುವಾಗಿದೆ ಅನ್ನೋದನ್ನು ಅಂದ್ಕೊಂಡು ಒಂದು ಪ್ರತಿಭಟನೆನ ಇವತ್ತು ವಿಧಾನಸೌಧದಲ್ಲಿ ಮಾಡಿದ್ದಾರೆ. ಪ್ರತಿಭಟನೆ ತಪ್ಪು ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದರೆ ನಮಗೆ ಬೇಗ ದುಡ್ಡು ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಲ್ಲ ಅದು. ಬಟ್ ವಿಧಾನಸೌಧದ ಆವರಣದ ಒಳಗಡೆ ಚುನಾವಣಾ ಸಂದರ್ಭದಲ್ಲಿ ನೀತಿ ಸಂಹಿತೆ ಇದ್ದಾಗ ಅವಕಾಶ ಮಾಡಿಕೊಟ್ಟಂಥ ಅಧಿಕಾರಿಗಳದ್ದು ನನಗೆ ಬಹಳ ಆಶ್ಚರ್ಯ ಆಗ್ತಿದೆ. ನೋನ್ ಇಟ್. ಚೀಫ್ ಮಿನಿಸ್ಟರ್ ಬಂದರು ಅನ್ನೋ ಕಾರಣಕ್ಕೆ ಬಿಡಬಾರ್ದಾಗಿತ್ತು, ಬೇರೆ ಎಲ್ಲರೂ ಮಾಡ್ಬೋದಿತ್ತು, ಫ್ರೀಡಮ್ ಪಾರ್ಕಲ್ಲೋ ಎಲ್ಲೋ ಮಾಡ್ಬೋದಿತ್ತು. ತಪ್ಪು ಅಂತ ಹೇಳೋಕ್ಕಾಗಲ್ಲ ಅದನ್ನು. ವಿಧಾನಸೌಧ ಯಾಕೆ ಅಂತ. ಇನ್ನು ರಾಜ್ಯಕ್ಕೆ ಒಂದು ಅಮಿತ್ ಶಾ ಗೋಬ್ಯಾಕ್, ಕನ್ನಡಿಗರಿಗೆ ದೇವೇಗೌಡರು ಅವಮಾನ ಮಾಡಿದ್ದಾರೆ ಅಂತೇನೇನೋ ಅವರೆಲ್ಲ ಅವ್ರದ್ದು ವಾದ. ಆಲ್ ರೈಟ್, ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಈ ಎಲ್ಲದರ ಮಧ್ಯೆ ಬೆಳಗಾವಿನಲ್ಲಿ ಮೇವಿಲ್ಲವಂತೆ ಜಾನುವಾರುಗಳಿಗೆ. ಯಾವುದೋ ಒಂದು ಮೇವಿಲ್ಲದೆ ಒಂದು ಸಾವಿನಂಚು ತಲುಪಿಬಿಟ್ಟಿತ್ತಂತೆ ಹಸು ಒಂದು. ಅದನ್ನು ಸ್ಥಳೀಯರ ಪಶು ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಪ್ಲಾಸ್ಟಿಕ್ ಅಲ್ಲ, ಹಸು ಹೊಟ್ಟೆನಲ್ಲಿ ನಟ್ಟು ಬೋಲ್ಟು ಎಲ್ಲ ಸಿಕ್ಕಿದೆಯಂತೆ. ಅಂದರೆ ಅದು ತಿನ್ನೋವಾಗ ಜೊತೆನಲ್ಲೇ ಎಲ್ಲ ಹೋಗ್ಬಿಟ್ಟಿದೆ ಅದ್ರ ಹೊಟ್ಟೆಗೆ. ಅದು ಅಂಥ ಜಾಗದಲ್ಲೇ ಮೇಯ್ತಿತ್ತೋ ಏನೋ. ಹಂಗಾರೆ ಪ್ಲಾಸ್ಟಿಕ್ ನಟ್ಟು ಬೋಲ್ಟ್ ಅಂಥವೇ ಬಿದ್ದಿದ್ದ ಜಾಗ ಯಾವುದೋ ಇರಬೇಕು. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ. ಕರ್ನಾಟಕಕ್ಕೆ ಇವತ್ತವರೆಗೂ ಕೂಡ ನರೇಂದ್ರ ಮೋದಿಜಿ, ಅಮಿತ್ ಶಾ, ನೀವು ಯಾವ ಮುಖ ಒತ್ತಿಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ DK ಸುರೇಶ್ ಅವರು ಏನ್ ಹೋರಾಟ ಮಾಡಿದ್ರು, ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನ್ಯಾಯಬದ್ಧವಾಗಿ ಕರ್ನಾಟಕಕ್ಕೆ ತೆರಿಗೆ ಹಣ ಕೊಡಬೇಕು, ಬರಗಾಲದ ಹಣ ಕೊಡ. ಆಲ್ ರೈಟ್, ಇದೆಲ್ಲ ಮಾಡಿದ್ದಾರೆ, ಕರೆಕ್ಟ್ ಇದೆ. ನನ್ನ ಪ್ರಕಾರ ನಮ್ಮ ದುಡ್ಡನ್ನು ನಾವು ಕೇಳೋದು ಅಥವಾ ಬರೆ ಪರಿಹಾರದ ದುಡ್ಡನ್ನು ಕೇಳೋದೆಲ್ಲ ತಪ್ಪಲ್ಲ. ಯಾಕೆ ಕೊಡಲಿಲ್ಲ ಅಂತ ಕೇಂದ್ರ ಸರ್ಕಾರದವರೇ ಉತ್ತರ ಕೊಡ್ಬೇಕು ಅದಕ್ಕೆ. ಬಿಕಾಸ್ ನೀವೆಲ್ಲ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಬರದಲ್ಲಿ ಮಾತ್ರ ದುಡ್ಡನ್ನು ತಡ ಮಾಡೋದು, ಕೊಡಲ್ಲ ಅನ್ನೋದು, ನೀವು ತಡವಾಗಿ ಅಪ್ಲಿಕೇಶನ್ ಹಾಕಿದ್ದೀರಿ ಅನ್ನೋದು, ಇಟ್ಸ್ ನಾಟ್ ಎ ಗೌರ್ಮೆಂಟ್ ಜಾಬ್. ಸರ್ಕಾರಿ ನೌಕರಿ ಅಲ್ಲ ಅದು. ನೀನು ತಡವಾಗಿ ಅರ್ಜಿ ಹಾಕ್ಬಿಟ್ಟಿದೀಯಾ, ನೀನು ಉದ್ಯೋಗಕ್ಕೆ ಅನರ್ಹ ಅನ್ನೋಕ್ಕೆ.
ಈಗ ಚುನಾವಣೆ ಬೇರೆ ಘೋಷಣೆ ಜನರದ್ದು ಬದುಕಿನ ವಿಚಾರಗಳಲ್ಲಿ ನೀವು ಆ ರೀತಿ ಎಲ್ಲ BJP ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ. ಆದರೆ ರಾಜ್ಯವು ಇದರಿಂದ ಒಂದು ಪಾಠ ಕಲಿಬೇಕೀಗ. ಬರದ ದುಡ್ಡು ಬರಲಿಲ್ಲ ಅಂದ್ಬಿಟ್ಟು ನೀವು ದುಡ್ಡನ್ನು ನಮ್ಮ ಹತ್ರ ಸ್ಪೆಂಡ್ ಮಾಡೋಕ್ಕೆ ಕೆಪಾಸಿಟಿ ಬಿಲ್ಡಪ್ ಮಾಡಬೇಕಾಗಿತ್ತು, ಇರ್ತಿತ್ತು. ನೀವು ಅದನ್ನು ಒಪ್ಕೊಳ್ಳಲ್ಲ ಅಷ್ಟೇ ಹೇಳಿದ್ರೆ ರಾಜ್ಯದವ್ರಿಗೆ. ಗ್ಯಾರಂಟಿಗಳ ಹೊಡೆತ ಹೆಂಗೆ ಬಿದ್ದಿದೆ ಅಂದರೆ ನಾವೇ ಖರ್ಚು ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ಈ ಗ್ಯಾರಂಟಿಗಳ ಹೊಡೆತ ನಿಮ್ಗೆ ಇಲ್ಲದೆ ಇದ್ದಿದ್ದಿದ್ರೆ ಒಂದು ಸ್ವಲ್ಪನಾದ್ರೂ ದುಡ್ಡು ಇರ್ತಿತ್ತು ನಿಮ್ಮ ಹತ್ರ. ಅವ್ರು ಕೊಡೋದು ತಡ ಆದರೂ ಅದಕ್ಕೆ ಜಗಳ ಮಾಡೋದು, ಫೈಟಿಂಗ್ ಮಾಡೋದು, ಯಾಕೆ ಕೊಡಲ್ಲ, ನಿಮ್ಮ ತಾತನ ಮನೆದ, ನಿಮ್ಮ ಅಪ್ಪನ ಮನೆದ ಅಂತೆಲ್ಲ ಕೇಳೋದಿಲ್ಲ ಒಂದು ಕಡೆ. ಬಟ್ ನಮ್ಮ ದುಡ್ಡು ನಾವು ಖರ್ಚಾರು ಮಾಡ್ಬೋದಾಗಿತ್ತು. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ ಸರ್, ಪರಿಹಾರದ ರೂಪದಲ್ಲಿ ನಮ್ಮ ಕೈಯಲ್ಲಿ ಅದನ್ನು ನಾವು ಮಾಡಿದ್ದೀವಿ. ಆದರೆ ಕೇಂದ್ರದಿಂದ ಬರಬೇಕು. ಅದಕ್ಕೆ ಕೇಳ್ತಿರೋದು, ನಮ್ಮ ಕೈಯಲ್ಲಾಗಿದ್ದು ಅಂದ್ರೆ ಏನು? 2,000-3,000. 2,000 ರೂಪಾಯಿ ಉಪ್ಪಿಗೆ ಹಾಕೊಂಡು ನೆಕ್ಬೇಕಾ ಯಾವನಾರುವೆ? ಯಾಕೆ ಪರಿಸ್ಥಿತಿ ಬಂದಿದೆ? ಯು ಡೋಂಟ್ ಅಗ್ರಿ ಅಷ್ಟೇ ಕಾಂಗ್ರೆಸ್ನವರು. ಫಿನಾನ್ಸಸ್ ಮೇಲೆ ಗ್ಯಾರಂಟಿಯ ಪ್ರೆಷರ್ ಹೇಗಿದೆ ಅಂದರೆ ನಿಮ್ಗೆ ಆಬ್ವಿಯಸ್ಲಿ ಕ್ಯಾಶ್ ಫ್ಲೋ ಇಲ್ಲ ಅಲ್ಲಿ. ಹಂಗಾಗಿ ಪ್ರಾಬ್ಲಮ್ ಅದು. ಕೇಳೋದು ತಪ್ಪು ರಾಜ್ಯ ಸರ್ಕಾರ ಅಂತಲ್ಲ, ಇದ್ದಿದ್ರೆ ನಾವು ಒಂಚೂರು ಖರ್ಚು ಮಾಡ್ಕೋಬೋದಿತ್ತಾ? ಅಲ್ಲಿ ಬರೋವರೆಗೂ ಮ್ಯಾನೇಜ್ ಮಾಡಬಹುದಿತ್ತು. ಹಂಗನ್ಬಿಟ್ಟು ಇವ್ರು ಕೇಂದ್ರದವ್ರು ಕೊಡಲ್ಲ ಅಂತಂದ್ರೆ ನಿಮ್ಮ ತಾತ ಮನೆ ದುಡ್ಡು ಅಂತ ಕೇಳಬೇಕು. ಯಾಕೆ ಕೊಡಲ್ಲ? ಏನು ಪುಕ್ಕಟೆ ಏನು ಕೇಳಲ್ವಲ್ಲ ಯಾರುವೆ. ಎಲ್ಲ ರಾಜ್ಯದವರು ತೆರಿಗೆ ಕಟ್ಬಿಟ್ಟೆ ತಾನೇ ಕೇಳೋದು. ಅಲ್ಲ ಸರ್, ಈಗ ಕೋರ್ಟ್ ಹೇಳಿದ ಮೇಲೂ ಇದನ್ನು ಪ್ರತಿಭಟಿಸಿದ್ರಿಂದ ಏನು ಲಾಭ ಸರ್? ಪ್ರತಿಭಟನೆ ಅಲ್ಲ, ದ ರಿಜಿಸ್ಟ್ರಿಂಗ್ ಅದನ್ನು. ಅವ್ರು ಅದನ್ನು ರಿಜಿಸ್ಟರ್ ಮಾಡ್ತಿದ್ದಾರೆ. ಅಂದರೆ ನಾವು ಇದನ್ನು ನ್ಯಾಯಾಲಯಕ್ಕೆ ತೊಗೊಂಡೋಗಿದ್ಯಾರು? ಡಿ.ಕೆ. ಶಿವಕುಮಾರ್ ಹೇಳ್ದಂಗೆ ಡಿ.ಕೆ. ಸುರೇಶ್ ಅಲ್ಲ ನ್ಯಾಯಾಲಯಕ್ಕೆ ತೊಗೊಂಡೋಗಿರೋದು. ಡಿ.ಕೆ. ಸುರೇಶ್ ಹೋರಾಟಕ್ಕೆ ಬಂತು ಅಂತ ಏನು ಡಿ.ಕೆ. ಸುರೇಶ್ ಅಲ್ಲೇನು ಉಪವಾಸ ಸತ್ಯಾಗ್ರಹ ಮಾಡಿದ್ರ ಕೂತ್ಕೊಂಡು? ರಾಮನಗರದಲ್ಲಿ ಇದ್ರಲ್ಲ ಸರ್, ಹಾಗಾಗಿ ಹೇಳ್ಕೊಳ್ತಾರೆ. ಸುಮ್ಮನೆ ಬಿಡ್ತಾರೆ ಅವ್ರು ರೈಲ್ನ, ಅಷ್ಟೇ ಸರಿ ಇಲ್ಲ ಅದು. ರಾಜ್ಯ ಸರ್ಕಾರ ತಗೊಂಡು ಹೋಗದೆ ಇದ್ದಿದ್ದರೆ ಏನಾಗ್ತಿತ್ತು ಹಾಗಾದ್ರೆ? ಯಾರೊಬ್ರು ಉತ್ತರ ಕೊಡಿ BJPನಲ್ಲಿ. ಆಲ್ ರೈಟ್, ಫೇರ್, ಯಾರೊಬ್ರು ಉತ್ತರ ಕೊಡ್ರಪ್ಪ. ಒಂದು ವೇಳೆ ಇದು ಸುಪ್ರೀಂ ಕೋರ್ಟ್ ಹೋಗಿರಲಿಲ್ಲ ಅಂತ ಇಟ್ಕೊಳ್ಳೋಣಪ್ಪ, ರಾಜ್ಯ ಸರ್ಕಾರ ಹೋಗಿರಲಿಲ್ಲ ಅಂತ ಅನ್ಕೊಳ್ಳೋಣ, ಏನಾಗ್ತಿತ್ತು ಆಗ? ಈಗ ಮುಂದಿನ ಸೋಮವಾರದೊಳಗಡೆ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಲೆಟರ್ ಬರೆದಿರೋದಾಗ ಚುನಾವಣೆ ನೆಪ ಹೇಳ್ಕೊಂಡು ತಳ್ಳಿಬಿಡ್ತಿದ್ರಿ. ಹಾಗಾಗಿ ರಾಜ್ಯ ಸರ್ಕಾರ ಧೈರ್ಯ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಅದನ್ನು ನಾವು ಹೋಗಿ ಅದು ಏನು ಮಾಡೇ ಇಲ್ಲ ಅಂತ ಹೇಳಕ್ಕೆ ಬರಲ್ಲ. ಮತ್ತು ಎರಡನೇದು, ಈ ಪರಿಸ್ಥಿತಿಯನ್ನು ತರಬಾರ್ದು. ಯಾವುದೇ ಸರ್ಕಾರಗಳು ತರ್ಕೂಡ್ದು. ಯಾವುದೇ ಸರ್ಕಾರಕ್ಕೆ ಬರ ಪರಿಹಾರ ತಡ ಮಾಡ್ಕೊಂಡೋದ್ರೆ ಏನು ಮಾಡಬೇಕು ಜನ? ಹಾಗೆ ರಾಜ್ಯ ಸರ್ಕಾರ ಪಾಠ ಕಲಿಬೇಕು. ಬಾಯಿಗೆ ಬಂದಂಗೆ ಚುನಾವಣಾ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಕಾಸೆಲ್ಲ ಖರ್ಚು ಮಾಡ್ಕೊಂಡು ಲಳ ಅಂತ ಲಬಲಬ ಅಂತ ಬಡ್ಕೊಳ್ಳೋ ಸ್ಟೇಜಿನ ತಂದಿಟ್ಕೊಂಡವ್ರು ಯಾರೀಗ? ಅದೀಗಲೂ ಅದು ಹಂಗಾಗಿದೆ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಹೇಳ್ಕೊಳ್ಳಲ್ವಲ್ಲ. ಆ ಬಂಡತನನೇ ನನಗೊಂದೊಂದ್ಸರಿ ಬೇಜಾರಾಗೋದು. ಏನಾಗಿದ್ರು ಏನೂ ಆಗಿಲ್ಲ, ನಮ್ಮ ಹತ್ರ ಎಲ್ಲ ದುಡ್ಡಿದೆ. ಎಲ್ಲ ದುಡ್ಡಿದ ಮೇಲೆ ಅಲ್ಲಿಗೆ ಕಾಯ್ತಾ ಇದ್ದೀರಿ? ನಡೆಸ್ರಿ, ಡಬ್ಬ 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 ನಡೆಸಿ ಬರ ಪರಿಹಾರ ನೋಡೋಣ. ಆ ದುಡ್ಡಿಗೆ ಯಾಕೆ ಕಾಯ್ತೀನಿ? ಆ ದುಡ್ಡು ಬರಲೇಬೇಕು, ಅದು ಪ್ರಶ್ನೆ ಬೇರೆ. ಎಸ್. ಇನ್ನು ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳ ಲೋಕಸಭಾ ಚುನಾವಣೆ ಕಣ ರಂಗೇರಿದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ಅಲ್ಲ, ಅದಕ್ಕೆ ಮೊದಲು ಗೋ ಬ್ಯಾಕ್ ಅಮಿತ್ ಶಾ ಅಂತಂದ್ರಲ್ವಾ ಸಿದ್ದರಾಮಯ್ಯನವರು? ಗೋ ಬ್ಯಾಕ್ ಅಮಿತ್ ಶಾ, ಗೋ ಬ್ಯಾಕ್ ಅಂತ ಕೈಯಲ್ಲೆಲ್ಲ ತೋರಿಸಿದ್ರು ಅವರು. ಅಲ್ಲಿ ಅವರು ಕಮಿನ್ ಅಂತ ಅವ್ರು ಒಳಕ್ಕೆ ಬಂದ್ರಂತೆ. ಈಗ ತಾನೇ ಬೆಂಗಳೂರಿನಲ್ಲಿ ಅಮಿತ್ ಶಾ ಅವರ ತಡವಾದಂತಹ ರೋಡ್ ರ್ಯಾಲಿ ಪ್ರಾರಂಭ ಆಗಿದೆ. ರಸ್ತೆ ಇದು ರ್ಯಾಲಿ ನಡೆಸ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಹಾಗಾಗಿ ನೋ ಗೋ ಬ್ಯಾಕ್. ಅವರು ಒಳಗಡೆಗೆ ಬಂದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಜನ ಸೇರಿದ್ದಾರೆ. ಅಲ್ಲಿರೋ ಜನಕ್ಕೆ ಗೋ ಬ್ಯಾಕ್ ಗಿ ಬ್ಯಾಕ್ ಇಲ್ಲ. ಅವರು ವೆಲ್ಕಮ್ ಮಾಡ್ಕೊಂಡು ಜನ ಅವ್ರನ್ನ ಸ್ವೀಕಾರ ಮಾಡ್ಕೊಂಡು ಹೋಗ್ತಿದ್ದಾರೆ. ಕೆಲವು ಜಲಕ್ಕೂ ಹೀಗಿದೆ ಆ ರ್ಯಾಲಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳ್ತಾ ಇದೆ. ಹೀಗಾಗಿ ಭರ್ಜರಿ ಪ್ರಚಾರವೂ ಕೂಡ ನಡೀತಾ ಇದೆ. ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಹಾಗೂ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಈಗಾಗಲೇ ಸೌಮ್ಯ ರೆಡ್ಡಿ ಪರವಾಗಿ ಪ್ರಿಯಾಂಕಾ ವಾದ್ರಾ ಮತಬೇಟೆಯನ್ನ ನಡೆಸಿದ್ರು. ಕನಕಪುರದ ಹಾರೋಹಳ್ಳಿ, ಮರಳವಾಡಿಯಲ್ಲಿ ಅಳಿಯನ ಪರವಾಗಿ HD ದೇವೇಗೌಡರು ಪ್ರಚಾರ ನಡೆಸಿದ್ರು. 8 ವರ್ಷ ಬದುಕಬಹುದು. ನಾನು ಏನ್ ಮಾಡಬೇಕು ಅನ್ನೋದು ದಿನ ನಿತ್ಯ ಈ ತಲೆ ಒಳಗೆ ಯೋಚನೆ ಮಾಡಿ ನಾನು ಯಾವಾಗಲೂ ಸಾಯ್ಬೇಕಾಗಿ, ಆದ್ರೆ ಬದುಕ್ತೇನೆ. ನನಗೆ 3 ವರ್ಷ ಕಿಡ್ನಿ ಫೇಲ್ ಆಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಡೆಯ ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಮಲ್ನಾಡ್ 3 ವರ್ಷ ಕೆಲಸ ಮಾಡಿ ನಿಮ್ಮನ್ನು ನೋಡುವಂತ ಸೌಭಾಗ್ಯ. ನೀವೇನು ಭಾವನೆ ಇಟ್ಕೊಂಡು ನನ್ನ ಅಭ್ಯರ್ಥಿನ ನೀವು ಗೆಲ್ಸಿದ್ರೆ ನಾನು ಒಂದು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ರೆ ಆ ನಂಬಿಕೆ ಮೋಸ ಆಗೋದಿಲ್ಲ. ನಿಮ್ ಸೇವೆ ಮಾಡ್ತೀನಿ. ನಾನು ನಿಮ್ಮ ಮಗ. ಬಾರಿ ನಮ್ಮ ಚುನಾವಣೆಯಲ್ಲಿ ಇವರೆಲ್ಲ ಹಿಂದೆ ನಿಂತು ನಮ್ಮ ತಳ್ಳಿದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದಾನೆ. ಇಲ್ಲ ಅಂದ್ರೆ ಖಂಡಿತ ಇಲ್ಲ. ಆ ಋಣ ತೀರ್ಸಕ್ಕೂ ಕೂಡ ಇದು 7 ಜನ ಎತ್ಕೊಂಡು ನನ್ನ ಕೈಲಾಗಲ್ಲ. ಗೆಲ್ವಡಂಗ್ ಆಗ್ಬೋದು. ಅವ್ರ ಕೈನ ಬಲಪಡಿಸೋದಕ್ಕೆ ನಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರವ್ರಿಗೆ ಹಾಕಿ. ಓಕೆ, ದರ್ಶನ್ಗೆ ಯಾರ ಪರವಾಗಿ ಎಲ್ಲಿ ಬೇಕಾದ್ರೂ ಹೋಗಿ ಕ್ಯಾನ್ವಾಸ್ ಮಾಡೋಕ್ಕೆ ಅವ್ರಿಗೆ ಹಕ್ಕಿದೆ ಮತ್ತು ಸ್ವಾತಂತ್ರ್ಯ ಇದೆ, ಅದು ಅವ್ರ ಇಷ್ಟ. ಬಟ್ ಆ ಹೇಳಿಕೆ ನನಗೊಂಚೂರು ಆಶ್ಚರ್ಯ ತರ್ತಾ ಇದೆ.
ಋಣ ಇದೆ. ಕಳೆದ ಬಾರಿ ಚಲುವರಾಯ ಸ್ವಾಮಿ ನಮ್ಮನ್ನ ಸಪೋರ್ಟ್ ಮಾಡದೇ ಇದ್ದಿದ್ರೆ ಅಂತಾರೆ. ಆದರೆ ಆ ದಿನ ಹಂಗಾರೆ ಅದು ಚಾಕು ಹಾಕಿದ್ದೇ ಅಲ್ವಾ ಮೈತ್ರಿಗೆ. ಯಾಕಂದ್ರೆ ಒಂದ್ ಕಡೆ ಟೀಕೆ ಹೇಳೋದು, ನಾನು ಎಲ್ಲರನ್ನೂ ವಿರೋಧ ಮಾಡಿಕೊಂಡು ಅವ್ರನ್ನ CM ಮಾಡಿದೆ ನಾನು, ನನಗೀಗ ಹೇಳ್ತಾ ಇದ್ದಾರೆ ಚಾಕು ಹಾಕ್ತಿದ್ದೀರಿ ಅಂತ ಅವ್ರು ಅಂತಾರೆ. ಇಲ್ಲಿ ನೋಡಿದ್ರೆ ಶಿವರಾಯ ಸ್ವಾಮಿ ಸಪೋರ್ಟ್ ಮಾಡಿದ್ರು, ಇಲ್ಲಿ ನಾವು ಇಲ್ಲಿ ಗೆಲ್ತಿರ್ಲಿಲ್ಲ ಹೋದ್ಸರಿ ಚುನಾವಣೆ ಅಂತ ಅವ್ರಂತ. ಲಾಸ್ಟ್ ಟೈಮ್ ಶಿವರಾಯ ಸ್ವಾಮಿ ಶುಡ್ ನಾಟ್ ಹ್ಯಾವ್ ಸಪೋರ್ಟೆಡ್. ಮೈತ್ರಿ ಫಾಲೋ ಮಾಡಬೇಕಿತ್ತು. ಅಮೇಜಿಂಗ್. ದಿಸ್ ಇಸ್ ಪಾಲಿಟಿಕ್ಸ್. ಕಾಲ ಕಳೆದಂತೆ ಎಲ್ಲ ಸತ್ಯಗಳು ಇದು ರಾಜಕಾರಣ.